ಮಾತು ನಾನು ಇದು ಮಾಡಬೇಡ ಅಂತ ಹೇಳಲ್ಲ, ಹೋಗುತ್ತಿಲ್ಲ, ತಪಸ್ಸು ಮಾಡ್ತಿಲ್ಲ, ಆ ಸ್ವಾಮಿಯನ್ನೇ ಕೇಳ್ಬಿಡು. ನಿನ್ನ ನನ್ನ ಮಗನಾಗಿ ಇರಬೇಕು, ನಮ್ಮ ಚಿಕ್ಕಮ್ಮನ ಮಗನಾಗಿರ್ಬೇಕು ಅಂತ ಅವನನ್ನೇ ಕೇಳ್ಬಿಡು, ಅವನು ಉತ್ತರ ಕೊಡ್ತಾನೆ ನಿನಗೆ ಅಂತ ಹೋಗು. ಆತಿಷ್ಠ ತತ್ತಾತ ವಿಮತ್ಸರಸ್ತು ಮುಕ್ತಂ ಸಮುದ್ರಾಭಿ ಗವ್ಯರೇಕಂ ಆರಾಧಯ ಅಧೋಕ್ಷದ ಪಾದಪದ್ಮಂ ಇದಿತ್ಯಸೆ ಅಧ್ಯಾಸನ ಉತ್ತಮೋ ಯಥಾ. ಆ ಸ್ವಾಮಿಯನ್ನೇ ಅಧೋಕ್ಷನಾದ ಶ್ರೀಹರಿಯನ್ನೇ ತಪಸ್ಸು ಮಾಡಿ ನೀನು ಪ್ರಾರ್ಥನೆ ಮಾಡು. ಏನು ಮಾಡಬೇಕು ಅಂತ ಕೇಳು, ನನ್ನ ಮಗನಾಗಿರಬೇಕು, ಚಿಕ್ಕಮ್ಮನ ಮಗನಾಗಬೇಕು ಅಂತ ಕೇಳು, ನಿನಗೇನು ಬೇಕು ಆ ಅಪೇಕ್ಷೆಯನ್ನು ಅವನ ಮುಂದೆ ಹೇಳ್ಕೊ ಅಂದಾಗ ಅದಕ್ಕೆ ಹೇಳ್ತಿದ್ರು ಸ್ವಾಮಿ. ಯಾವುದೇ ವಿಷಯ ಬಂದು ಈ ಪರಮಾತ್ಮನ ಪಾದದಲ್ಲಿ ಮಕ್ಕಳನ್ನು ಹಾಕಿದವರೇ ತಂದೆ ತಾಯಿ. ಸಪಿತ ಸಾಕಿ ಜನನಿ, ಅವರೇ ತಂದೆ ಅವರೇ ತಾಯಿ. ಅಂದರೆ ಪರಮ ಮುಖ್ಯ ಉದ್ದೇಶ ಏನಾಗಬೇಕು ಅಂದರೆ ಅವನು ವಿಷ್ಣು ಭಕ್ತನಾಗಬೇಕು, ಮಕ್ಕಳು ವಿಷ್ಣು ಭಕ್ತರಾಗಬೇಕು. ವಿಷ್ಣು ಭಕ್ತಿಯೇ ಅವಿರತವಾಗಿ ಮಾಡಬೇಕು. ಹರಿವಾಯು ಗುರುಗಳಲ್ಲಿ ಶುದ್ಧ ಭಕ್ತಿ ಮಾಡಬೇಕು. ಆ ಜ್ಞಾನ ಬಂದರೆ ಅವರೇ ತಂದೆ ಅವರೇ ತಾಯಿ. ಸಪಿತ ಸಾಚ ಜನನಿ ಯತ್ಪಾದ ಭಗ್ನಂ ಪ್ರತ್ಯರ್ಯ ವಿಶ್ವ ವಿಭಾನ ಎತ್ತಾ ಗುಣಾಭಿಭಕ್ತೇ. ಆದ್ದರಿಂದ ನೀನು ಧನ್ಯನಾಗು, ಸಾಧನ ಮಾಡಿಕೊ ಅಂತ ಕಳಿಸ್ಬಿಟ್ಲು. ಅಲ್ಲಿ ಬರ್ತಾ ಇದ್ದಾರೆ, ಮುಂದೆ ನಾರದರು ದಯಮಾಡಿಸ್ತಾ ಇದ್ದಾರೆ. ಬಂದಾಗ ಎಲ್ಲಿಗೆ ಹೋಗ್ತಿದ್ದಿ ಕೂಸು? ಎಲ್ಲಿಗೆ? ನಾನು ಒಂಟಿ ಬ್ರಾಹ್ಮಣರು ಬಂದರೆ ಕೆಲಸ ಆಗಲ್ಲ. ಎಲ್ಲಿಗೆ ಅಂತ ಕೇಳಿದ್ರೆ ಆಗೋದಿಲ್ಲ, ನಿಲ್ಲಿಸ್ಬೇಕು ಅಂತ ಅರ್ಥ. 5 ನಿಮಿಷ ನಿಂತು ಹೋಗ್ಬೇಕು ಅಂತ ಅರ್ಥ. ಹಾಗೆ ಹೋಗಬಾರ್ದು. ಸರ್ಪ ಅಡ್ಡ ಬಂದರೆ, ಬೆಕ್ಕ ಅಡ್ಡ ಬಂದರೆ ಕೆಲವೆಲ್ಲ ಶಕುನಗಳು ಅಂತಿದೆ. ಆ ಶಕುನಗಳು ಶುಭವೋ ಅಶುಭವೋ ಅಂತ ತಿಳ್ಕೋಬೇಕು. ಮುಂದೆ ಹೋಗಲೇಬಾರ್ದು ಅಂತ. ಏನೋ ಒಂದು ವಿಪತ್ತಿರುತ್ತೆ, ಆ ಕಂಟಕ ಪರಿಹಾರ ಇರುತ್ತೆ ನಿಲ್ಲಿಸಿ ಹೋದರೆ ಹರಿಸ್ಮರಣೆ ಮಾಡ್ಕೊಂಡು ಅಷ್ಟೇ. ಅದು ನಾವು ನೋಡಿದ್ದೀವಿ. ಎಲ್ಲಿಂದ ಬರ್ತಾಗ ನಮ್ಮ ಮುಂದೆ ಆಯ್ತಲ್ಲ ಕೊಡಚಾದ್ರಿಯಲ್ಲಿ, ನಮ್ಮ ಮುಂದೆ ಒಂದೇ ಒಂದು 5 ಸೆಕೆಂಡ್ ಮುಂಚೆ ಆಕ್ಸಿಡೆಂಟ್ ಆಗಿದೆ. 5 ಸೆಕೆಂಡ್ ಮುಂಚೆ ನಮ್ಮ ಕಾರ್ ಮುಂದೆ ಪಾಪ ಗಂಡ ಹೆಂಡತಿ ಮಗ ಮುಚ್ಚಿಲ್ಲ ಅರ್ಥ ಗಾಯ ಮಾಡ್ಕೊಂಡು. ಆ ವಿಪತ್ತು ಪರಮಾತ್ಮ ನಮಗೆ ಪರಿಹಾರ ಮಾಡ್ತಾರೆ. ಯಾಕೆಂದರೆ ಇದೆಲ್ಲ ಯಾಕಾಗತ್ತೆ ಅಂತ ಗೊತ್ತಿಲ್ಲ. ಆ ವಿಪತ್ತು ಹಾಗೆ ಒಂಟೆ ಬ್ರಾಹ್ಮಣರು ಬಂದಿದ್ದಾರೆ. ನಾರದರು ಬಂದು, ಯಾಕೆ ಹೋಗ್ತಿದ್ದಿ, ಏನು ಕೆಲಸ, ಇಷ್ಟು ರೋಷದಿಂದ ಹೋಗ್ತಿದ್ಯಲ್ಲ, ವೇಗದಿಂದ ಹೋಗ್ತಿದ್ಯಲ್ಲ ಅಂದರು. ಸ್ವಾಮಿ, ನಾನು ತಪಸ್ಸಿಗೆ ಹೋಗ್ತಿದ್ದೀನಿ, ತಮ್ಮ ದರ್ಶನ ಮಾಡಿದ್ದು ನನ್ನ ಭಾಗ್ಯ ಅಂದರು. ಏನು ತಪಸ್ಸು, ಯಾತಕ್ಕಾಗಿ ತಪಸ್ಸು ಮಾಡ್ತಿದ್ದಿ? ನಮ್ಮ ಚಿಕ್ಕಮ್ಮ ಅವಮಾನ ಮಾಡಿದ್ದಾಳೆ, ನಾನು ದೇವರನ್ನು ತಪಸ್ಸು ಮಾಡಿ ಪ್ರತ್ಯಕ್ಷಗೊಳಿಸ್ಕೊಂಡು ಅವನನ್ನು ಕೇಳಬೇಕು. ನಾನು ಏನು ಮಾಡಬೇಕು, ನಮ್ಮ ಅಮ್ಮನ ಮಗನಾಗಬೇಕೋ ನಮ್ಮ ಚಿಕ್ಕಮ್ಮನ ಮಗನಾಗಬೇಕು ಅಂತ ಕೇಳಬೇಕು ಅಂತ ಹೋಗ್ತಿದ್ದೆ. ಅಂದರೆ ದೇವರನ್ನ ತಪಸ್ಸು ಮಾಡಿ ಒಲಿಸ್ಕೋತೀವಿ ಅನ್ನೋದು ಧಾರ್ಯ. ಕೂಸು ಆಟ ಪಾಠ ಆಡೋ ವಯಸ್ಸಿನಲ್ಲಿ ನಿನಗೆ ಯಾಕಿಂತ ರೋಷ? ಹೋಗು, ಮನೆಗೆ ಹೋಗು ಅಂದರು. ಸ್ವಾಮಿ, ನೀವು ಸಿಕ್ಕಿದ ಮೇಲೆ ನನ್ನ ಕೆಲಸ ಸಿದ್ಧಿ ಆಗೇ ಆಗುತ್ತೆ. ಹಾಗೆ ಬರೀ ಒಂಟಿ ಬ್ರಾಹ್ಮಣ ಅಂತಲ್ಲ, ಪರಮ ಭಾಗವತೋತ್ತಮರಾದ ನೀವು ಸಿಕ್ಕ ಮೇಲೆ ನನ್ನ ಕೆಲಸ ಸಿದ್ಧಿ ಆಗುತ್ತೆ, ಅನುಗ್ರಹ ಮಾಡಿ ಉಪದೇಶ ಮಾಡಿ ಅಂದರು. ಅಂದರೆ ದಾರ್ಢ್ಯ ಆಗಿದೆ. ನಾರದರ ಮಹಿಮೆಯನ್ನು ಆ ಚಿಕ್ಕ ಕೂಸೆ ತಿಳ್ಕೊಂಡಿದೆ ಅಂದ ಮೇಲೆ ಅವ್ರಿಗೆ ಜ್ಞಾನ ಇಲ್ಲದೆ ಪರಮಾತ್ಮ ಹೆಂಗೆ ಸಿಗ್ತಾನೆ? ನಿಮ್ಮ ದರ್ಶನ ಆದ ಮೇಲೆ ದರ್ಶನಾದೇವ ಸಾಧವ ತೇ ಪುನಂತಿ ಉರುಕಾರೇಣ ದರ್ಶನಾದೇವ ಸಾಧವ. ದೊಡ್ಡವರು ಸಿಕ್ಬಿಟ್ರು ಅಂದರೆ ದರ್ಶನದಿಂದಲೇ ನಮ್ಮ ಮೋಕ್ಷ ಸಾಧನ ಆಗುತ್ತೆ ಅಂದ ಮೇಲೆ ನೀವು ಸಿಕ್ಕ ಮೇಲೆ ನಮ್ಗೆ ಪರಮಾತ್ಮ ಸಿಕ್ಕದಾಗಲೇ ಅರ್ಥ. ಹಾಗಾಗಿ ಅನುಗ್ರಹ ಮಾಡಿ ಎಂದಾಗ ಒಂದು ಭಗವತೆ ವಾಸುದೇವಾಯ ಅಂತ ಹೇಳಿ ತತ್ತಾದ ಗಚ್ಚ ಭದ್ರಂತೆ ಯಮನಾಯ ಸ್ಥಳಂ ಶ್ರುತಿ ಪುಣ್ಯಂ ಮಧುವನಂ ಮಿತ್ರ ಸಾನ್ನಿಧ್ಯಂ ನಿತ್ಯದಾಹರೇ. ಹೋಗು, ಎಲ್ಲಿಗೆ? ಯಮುನಾ ತೀರದಲ್ಲಿ ವೃಂದಾವನಕ್ಕೆ ಹೋಗಿ ತಪಸ್ಸು ಮಾಡಿ. ಪರಮಾತ್ಮ ನಿತ್ಯವೂ ಶ್ರೀಕೃಷ್ಣ ಇದ್ದಾನೆ, ನಿತ್ಯ. ಅದಕ್ಕೆ ಅಲ್ಲೇನೋ ಮಣ್ಣಿದೆ, ಒಣಗಿದ ಇದು ನೀರಿಲ್ಲ, ನದಿ ನೀರಿಲ್ಲ, ಮರಗಳಿಲ್ಲ ಅಂತ ತಿಳ್ಕೊಬೇಡ್ರಿ. ಶ್ರೀಕೃಷ್ಣ ಇವತ್ತೂ ಗೋಪಿಕಾಸ್ತರ ಜೊತೆ. ಅದಕ್ಕೆ 5 ಗಂಟೆ ಮೇಲೆ ಯಾರು ಬಿಡೋದೇ ಇಲ್ಲ, ಆಚೆ ಕಳಿಸ್ಬಿಡ್ತಾರೆ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ನಿತ್ಯದ ಹರೆ. ಇಲ್ಲಿ ಪುಲಾಶ್ರಮ ಇಂಥ ಕಡೆ ಎಲ್ಲ ಶ್ರೀಹರಿ ಸಾಕ್ಷಾತ್ತಾಗಿದ್ದಾನೆ. ಹೋಗಿ ಧ್ಯಾನ ಮಾಡು. ಪ್ರಸಾದಾಭಿಪುಂಶಶ್ವತ್ ಪ್ರಸನ್ನವದನೆ ಕ್ಷಣಂ ಸುನಾಸಂ ಸುಧ್ರುವಂ ಗುಣಚಾರಂ ಕಪೋಲಂ ಸುಂದರಂ ಹರಿಂ ತರುಣಂ ರಮಣೀಯಾಂಗಂ ಕರುಣಾಧ್ಯಕ್ಷಣಾಧಾರಂ ಗ್ರಂಥಾಶ್ರಯಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ. ಶ್ರೀಹರಿಯನ್ನು ಪರಮ ಸುಂದರ ಮೂರ್ತಿಯಾದ ಪರಮಾತ್ಮನನ್ನು ಅಪಾದಮುನಿ ಪರ್ಯಂತ ಚಿಂತನೆ ಮಾಡಿ ಧ್ಯಾನ ಮಾಡು, ದೇವರು ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಒಂದು ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರಿಯಾತ್ ರವಿಮಯಂ ಬುಧಃ. ಧ್ಯಾನ ಮಾಡಪ್ಪ, ಅನುಗ್ರಹ ಮಾಡ್ತಾನೆ ಸ್ವಾಮಿ ಅಂತಂದಾಗ ಮಹಾನುಭಾವರು ದಯಮಾಡಿಸಿದ್ದಾರೆ. ಯಾಗಿಲ್ಲಿ ಅಲ್ಲಿಂದ ಬಂದು ಉತ್ತಾನಪಾದರಾಜರನ್ನು ನೋಡಕ್ಕೆ ಬಂದಿದ್ದಾರೆ. ಶ್ರೀ ನಾರದರು ಸುಮ್ಮನೆ ಬರೋದಿಲ್ಲ. ನಾರದರು ಒಂದೊಂದು ಹೆಜ್ಜೆ ಹಾಕಬೇಕಾದರೂ ಅಲ್ಲಿ ದೇವತಾ ಕಾರ್ಯಸಿದ್ಧಿಗಾಗಿ ಬರ್ತಾರೆ, ಭಗವಂತನ ಸೇವೆಗಾಗಿಯೇ ಬರ್ತಾರೆ. ಮತ್ತು ಕೆಲಸ ಇಲ್ಲದೆ ಬರ್ತಕ್ಕಂಥವರೆಲ್ಲ ಅವರು ಇಲ್ಲಿ ಬಂದು ಉತ್ತಾನಪಾದರಾಜರು ಸಮಾಧಾನ ಮಾಡ್ತಿದ್ದಾರೆ. ಯಾಕೆ ದುಃಖ ಪಡ್ತಾ ಇದ್ದಿ ಅಂದರೆ, ನನ್ನ ಮಗನ ಕಳಿಸ್ಬಿಟ್ಟೆ ನಾನು ಅಂತ. ಸಾತ್ವಿಕರಿಗೆ ಪಶ್ಚಾತ್ತಾಪ ಮರುಕ್ಷಣವೇ ಬಂದುಬಿಡುತ್ತೆ.
ಪಾಪಿಗಳಿಗೆ ಸಹ ಮರಣ ಪರ್ಯಂತ ಬರೋದಿಲ್ಲ. ಹಾಗಾಗಿ ದೇಶವೂ ಆರೋದಿಲ್ಲ, ಮತ್ತು ಪಶ್ಚಾತ್ತಾಪವೂ ಬರೋದಿಲ್ಲ. ಸಂಕಟ ಪಡ್ತಾ ಇದ್ದಾರೆ, ಕೂಸನ್ನು ಕಳಿಸ್ಬಿಟ್ನಲ್ಲ ಅಂತ. ನೀನೇನೋ ಕೈ ಹಿಡಿತಿದ್ರೆ ಆ ಸ್ವಾಮಿ ಕೈ ಬಿಡ್ತಿದ್ದ. ಹಾಗಾಗಿ ನೀನು ದುಃಖ ಪಡಬೇಡ, ಪರಮಾತ್ಮನ ನೋಡಿಕೊಂಡೇ ಬರ್ತಾನೆ ನಿನ್ನ ಮಗ, ಆತಂಕ ಪಡಬೇಡ ಅಂತ ಸಮಾಧಾನ ಪಡಿಸಿದ್ದಾರೆ. ಅದಾದ ಮೇಲೆ ಪಾಪ ತ್ರಿರಾತ್ರಂತೆ ಮೊದಲು ತಿಂಗಳು 3 ದಿವಸಕ್ಕೆ ಒಂದು ಆಹಾರ ಏನು ತಗೋತಿದ್ದಾರೆ ಅಂತಂದರೆ ಕವಿತ್ತ ಬದರಾಶನ, ಒಣಹಣ್ಣು, ಗರಿಕೆ ಎಲೆ ಇಂಥದ್ದನ್ನು ಸ್ವೀಕಾರ ಮಾಡಿದ್ರು ಪಾಪ. 2ನೇ ತಿಂಗಳಲ್ಲಿ 6 ದಿವಸಕ್ಕೆ ಒಂದು ಆವರ್ತಿ ಆಹಾರ, ಅದು ಕೂಡ ಅಭಕ್ಷ. ದ್ವಿತೀಯಂಚ ತಥಾ ಮಾಸಂ ಷಷ್ಠೇ ಶಶರ್ಗೋದಿನೇ ತೃಣಪರ್ಣಾದಿಭಿ. 2ನೇ ತಿಂಗಳಲ್ಲಿ ಎಲೆ ಗರಿಕೆಗಳು, ಮೊದಲನೇದು ಹಣ್ಣು ಗೆಡ್ಡೆ ಗೆಣಸು 3 ದಿವಸಕ್ಕೊಂದ್ಸತಿ, 2ನೇ ತಿಂಗಳಲ್ಲಿ 6 ದಿವಸಕ್ಕೊಂದ್ಸತಿ ಎಲೆ ಗರಿಕೆಗಳನ್ನು ಆಹಾರ ಸ್ವೀಕಾರ ಮಾಡ್ತಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ. ತೃತೀಯ ಮಾಸದಲ್ಲಿ 3ನೇ ಮಾಸದಲ್ಲಿ ನೀರು ಕುಡ್ಕೊಂಡು 9 ದಿವಸಕ್ಕೆ ಒಂದು ಆವರ್ತಿ ನೀರು ಕುಡಿತಿದ್ದಾರೆ ಮಹಾನುಭಾವರು. ಚತುರ್ಥಮಪಿ ಮಾಸಂ ದ್ವಾದಶೇ ಹರಿ ವಾಯುಭಕ್ಷೋಚಿತ ಶ್ವಾಸ ಧ್ಯಾಯನ್ ದೇವಂ ಭೌಮಪಾರಯತ್. 4ನೇ ತಿಂಗಳಲ್ಲಿ 12 ದಿವಸಕ್ಕೆ ಒಂದು ಆವರ್ತಿ ವಾಯುಭಕ್ಷ, ಗಾಳಿ ಮಾತ್ರ ಸ್ವೀಕಾರ ಮಾಡ್ತಿದ್ದಾರೆ. 5ನೇ ತಿಂಗಳಲ್ಲಿ ಶ್ವಾಸ ನಿರೋಧ ಮಾಡಿ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾರೆ. ದೇವತೆಗಳಿಗೆಲ್ಲ ಆ ಸಂಕಟ ತಡೆಯೋಕ್ಕಾಗಲಿಲ್ಲ, ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇಂದ್ರಾದಿ ದೇವತೆಗಳು ನಾನಾ ಉಪಾಯ ಮಾಡಿದ್ರು ಭಂಗ ಮಾಡಲಿಕ್ಕೆ, ಏನೂ ಇಲ್ಲ, ಅಚಲ ಪರ್ವತದಂತೆ ನಿಂತುಬಿಟ್ಟಿದ್ದಾರೆ ಧ್ರುವರಾಜರು. ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಪರಮಾತ್ಮ ಅಂದ ದೇವತೆಗಳಿಗೆ, ನನ್ನ ಕೂಸನ್ನು ನಾನು ನೋಡ್ಕೋತೀನಿ, ನೀವೆಲ್ಲ ಹೊರಡ್ರಿ ಅಂತ ಹೇಳಿ ಪಾಪ ಗರುಡಾಸನಾಗಿ ಪರಮಾತ್ಮ ದಯ ಮಾಡಿಸಿದ್ದಾನೆ. ಪರವಾಸುದೇವನಾದ ಶ್ರೀಕೃಷ್ಣ ಬಂದು ನಿಂತಿದ್ದಾನೆ ಕೂಸಿನ ಮುಂದೆ, ಎಚ್ಚರವೇ ಇಲ್ಲ. ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅದಕ್ಕೆ ಒಂದಾವತ್ತು ಶ್ರೀಕೃಷ್ಣ ಒಳಗೆ ಬಂದು ದರ್ಶನ ಕೊಟ್ಟ ಅಂತಂದರೆ ಈ ಪ್ರಪಂಚ ಹರಿನಾಮ ಸಂಕೀರ್ತನೆ ಮಾಡ್ತಕ್ಕಂಥವ್ರಿಗೆ ಬೇಕಾಗಿಲ್ಲ. ಒಳಗೆ ದರ್ಶನ ಕೊಟ್ಟ ಅಂದರೆ ಬಾಕಿ ಜ್ಞಾನವೇ ಇಲ್ಲ. ಪರಮಾತ್ಮ ಗರುಡಾರೂಢನಾಗಿ ನಿಂತಿದ್ದಾನೆ, ಏನು ಕಣ್ಣು ಬಿಟ್ಟಿಲ್ಲ. ಪರಮಾತ್ಮ ಅಂದ ಲಕ್ಷ್ಮೀದೇವಿಗೆ ಪಾಂಚಜನ್ಯವನ್ನು ತೆಗೆದು ಬಲಕಪೋಲಕ್ಕೆ ಇಟ್ಟ. ಯಾಕೆ ಪಾಂಚಜನ್ಯ ಎಂದರೇನು? ಅಮ್ಮ ಲಕ್ಷ್ಮೀದೇವಿ ಬ್ರಹ್ಮಮಯೇನ ಕಂಬುನ ಭಾಗವತ ಹೇಳ್ತಾ ಇದೆ. ಆ ಬ್ರಹ್ಮ ಅಂದರೆ ವೇದಾಭಿಮಾನಿಯಾದವಳು ಮಹಾಲಕ್ಷ್ಮೀ ದೇವಿಯ ಹೊರತು ಬೇರೆ ಇಲ್ಲ, ಸರ್ವ ವೇದಾಭಿಮಾನಿ ದೇವತಾ. ಕೊನೆಗೆ ಅದನ್ನು ಬಲಕಪೋಲಕ್ಕೆ ಆಗಿರ್ಬೇಕಿತ್ತು, ತಲೆ ಮೇಲೆ ಇಡ್ಬೋದಿತ್ತು, ಗಡ್ಡಕ್ಕಿಡ್ಬೋದಿತ್ತು, ಎಡಗಡೆ ಇಡ್ಬೋದಿತ್ತು, ಅಥವಾ ಎದೆಗೆ ಇಡ್ಬೋದಿತ್ತು. ಯಾಕೆ ಬಲಕಪೋಲಕ್ಕೆ ಇಡಬೇಕು ಅಂದರೆ ಕಪೋಲೆ ವಸತೆ ವಾಣಿ, ಸರಸ್ವತೀ ದೇವಿಯರು ಬಲಕಪೋಲದಲ್ಲಿ ಇರ್ತಾರೆ. ಅದಕ್ಕೆ ಸೊಸೆಗೆ, ಅಮ್ಮನ ಹೆಂಡತಿಗೆ ಹೇಳಿ, ನೀನು ಸೊಸೆಗೆ ಹೇಳಿ ಒಳಗಿರತಕ್ಕಂಥ ತತ್ವಾಭಿಮಾನ ದೇವತೆಗಳಿಗೆ ಪ್ರಚೋದನೆ ಮಾಡೋಕ್ಕೂ ಸುಮ್ಮನೆ ನಿಂತಿದೆ, ಸ್ತೋತ್ರ ಮಾಡಬೇಕು, ನಾನು ಬಂದಿದ್ದೀನಿ ಅಂತ ಹೇಳಿ ಪರಮಾತ್ಮ ಪ್ರಚೋದನೆ ಮಾಡ್ದ. ಅದಕ್ಕೆ ನಾವು ಸ್ತೋತ್ರ ಮಾಡೋದಲ್ಲ, ಗುರುಮುಖೇನ ಉಪದಿಶ್ಯ ತಜ್ಞಾನ ಸಾಧನಾನಿ ಸರ್ವಾಣಿ ಕರಣಾನಿ ಪ್ರಚೋದಯತಿ ಧಿಯೋ ಏನೋ ಪ್ರಚೋದಯಾತ್ ಅಂತ ಪ್ರತಿನಿತ್ಯ ಗಾಯತ್ರಿ ಜಪ ಮಾಡ್ತೀವಲ್ಲ, ಅದು ಅಸ್ಮಾಕಂ ಧಿಯ ವಿಷಯ ಬುದ್ಧಿ ಉಪಲಕ್ಷಣಮೇತು ಸರ್ವೇಂದ್ರಿಯಾಣಿ ಸತತ್ವಶ್ಯಂ ಜ್ಞಾನಂ ಗುರುಮುಖೇನ ಉಪದಿಶ್ಯ ತಜ್ಞಾನ ಸಾಧನಾನಿ ಸರ್ವಾಣಿ ಕರಣಾನಿ ಪ್ರಚೋದಯಾತ್. ಒಳಗೆ ಇದ್ದು ಸರ್ವೇಂದ್ರಿಯಗಳಲ್ಲಿ ಇದ್ದು ತಾನೇ ಒಳಗೆ ಸರ್ವೇ. ಅದಕ್ಕೆ ಶ್ರೀ ರಾಯರಾಗಲಿ ವ್ಯಾಸರಾಜರಾಗಲಿ ಮತ್ಪ್ರೇರಕೇಣ ಹರಿಣ ಯಾ ಪೂಜಾ ಸುಚಿಕಾರಿತ. ಈ ರೀತಿಯಾಗಿ ಸ್ತೋತ್ರ ಮಾಡಿ ಕೂಸಿಗೆ ಎಚ್ಚರವನ್ನು ಕೊಟ್ಟಿದ್ದಾರೆ. ಧ್ರುವರಾಜರು ಸ್ತೋತ್ರ ಮಾಡ್ತಿದ್ದಾರೆ. ಯೋನ್ ಶ್ರೀ ಧ್ರುವವಾಚ ಯೋಂತ ಪ್ರವಿಶ್ಯ ಮಮವಾಚ ಮಾಂ ಪ್ರಸತ್ತಾಂ ಸಂಜೀವೇ ಅಖಿಲಶಕ್ತಿ ಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರಮತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಸರ್ವಪ್ರೇರಕನಾದ ಸರ್ವನಿಯಾಮಕನಾದ ಸ್ವಾಮಿ ನೀನೇ ನಮಗೆ ಪ್ರೇರಕ ನಿಯಾಮಕ ಅಂತ ತಿಳಿದು ಸ್ತೋತ್ರ ಮಾಡ್ತಿದ್ದೇನೋ, ಅನುಗ್ರಹ ಮಾಡು. ನನಗೆ ಯಾವ ಆಸೆಯೂ ಇಲ್ಲವೋ ಸ್ವಾಮಿ, ನಿನ್ನ ಭಕ್ತರ ಸಹವಾಸಗಳು, ನಿನ್ನ ಪಾದಾರವಿಂದ ಧ್ಯಾನಗಳು. ಯಾರು ನಿವೃತ್ತಿಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭಗವದ್ಜನಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿಸ್ತು ಮಹಿಮನ್ಯಪಿ ನಾಥಃ ಮಾಭೂತ್ ಕಿನು ಅಂತಕಾಸಿ ಲಲಿತಾತ್ ಪತತಾಂ ವಿಮಾನಾತ್. ಈ ಪ್ರಾಪಂಚಿಕ ವ್ಯವಹಾರದಿಂದ ನನಗೆ ಯಾವ ಸುಖವೂ ಇಲ್ಲವೋ ಶ್ರೀಕೃಷ್ಣ, ನಿನ್ನ ಪರಮಾನುಗ್ರಹ ಇದ್ದರೆ ಸಾಕು ನನಗೆ ಅಂತ ಸ್ತೋತ್ರ ಮಾಡಿದ್ದಾರೆ. ಭಕ್ತಿ ಮೋಹ ಪ್ರವಾಹತಾಂ ತ್ವಮೇ ಪ್ರಸಂಗ. ಭಕ್ತಿ ಪ್ರವಾಹ ಹರಿತಾಗಲಿ ನನ್ನಲ್ಲಿ ಸದಾಕಾಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅಂದ, ಕೂಸು ನಿನಗೇನು ಬೇಕೋ ನಾನು ಕೊಡ್ತೇನೆ, ಯಾಕೆ ಆತಂಕ ಪಡಬೇಡ. ವೇದಾಹಂತೆ ವಿಶ್ವ ಭಗವಾನುವಾಚ ವೇದಾಹಂತೆ ವ್ಯವಸತಿ ಹೃದಯ ರಾಜನ್ಯ ಬಾಲಕ
ತತ್ಪ್ರಯತ್ಸಾಯ ಭದ್ರಂತೆ ದುರಾಪಿ ಭೂಯಸ ಆತಂಕ ಪಡಬೇಡ, ನಿನ್ನ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿದೆ ಕೊಡ್ತೇನೆ, ಆತಂಕ ಪಡಬೇಡ ಅಂತ ಹೇಳಿ ಅವರ ಬಾಯಿಯನ್ನು ಮುಚ್ಚಿಸ್ಬಿಟ್ಟ. ಏನು ಬೇಕು ಅಂತ ಕೇಳೋಕ್ಕೆ ಅವಕಾಶ ಕೊಡಲಿಲ್ಲ. 36,000 ವರ್ಷ ರಾಜ್ಯ ಪರಿಪಾಲನೆ ಮಾಡು, ಧ್ರುವ ಪದವಿಯಲ್ಲಿ ನೀನು ಶಾಶ್ವತವಾಗಿ ಸುಖವಾಗಿ ನಿನ್ನ ಇಟ್ಟು ಕಾಪಾಡ್ತೇನೆ, ಆತಂಕ ಪಡಬೇಡ. ಸಪ್ತ ಋಷಿಗಳಿಂದ ಪ್ರದಕ್ಷಿಣಾಕಾರವಾಗಿ ಬರುತ್ತಾರೆ. ಮಹಾತಾಯಿ ಗಂಗಾದೇವಿ ನಿನ್ನ ಮನೆಯಲ್ಲಿ ಹರಿತಾ ಇದ್ದಾಳೆ, ಅಂತಹ ಭಾಗ್ಯವನ್ನು ನೀನು ಕೊಡ್ತೇನೆ ಅಂತ ಹೇಳಿ ಶಿಂಶುಮಾರ ಲೋಕ, ಶಿಂಶುಮಾರ ರೂಪಿ ಪರಮಾತ್ಮ ಆ ಧ್ರುವಲೋಕವನ್ನು ಹಿಡ್ಕೊಂಡು ಅಲ್ಲಿಂದ ಸಮಸ್ತ ಜ್ಯೋತಿರ್ಮಂಡಲವನ್ನು ನಡೆಸ್ತಾ ಇದ್ದಾನೆ. ಇಂತಹ ಸ್ವಾಮಿ ಅನುಗ್ರಹ ಕೊಟ್ಟ ಮಾಡಿದಾಗ ಸುಮ್ಮನೆ ಮೌನವಾಗಿ ನಿಂತು ಬಿಟ್ಟಿದ್ದಾರೆ. ಅನುಗ್ರಹ ಸುಖವಾಗಿ ಬಾಳುವಂಥ ಆಶೀರ್ವಾದ ಮಾಡಿ ಹೊರಟುಬಿಟ್ಟ ಪರಮಾತ್ಮ. ಹೊರಟ ಮೇಲೆ ಜ್ಞಾನೋದಯವಾಯಿತು ಮಹಾನುಭಾವರಿಗೆ. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಸರ್ವೋತ್ತಮನಾದ ಪರಮಾತ್ಮ ಮುಕ್ತಿದಾತ ತನ್ನನ್ನೇ ಕೊಡಲಿಕ್ಕೆ ಬಂದಿರೋ ಕಾಲಕ್ಕೆ ಅವನನ್ನು ಬಿಟ್ಟು ಅಲ್ಪವಾದ ರಾಜ್ಯ ಕೇಳಿಬಿಟ್ನಲ್ಲ ಅಂತ ಸಂಕಟಪಟ್ಟಿದ್ದಾರೆ. ಚಿಕಿತ್ಸೆ ಮಾಡಿದ್ರು, ಯಾವಾಗ ಶವಕ್ಕೆ ಚಿಕಿತ್ಸೆ ಮಾಡಿದಂತಾಯಿತು ನನ್ನ ಯೋಚನೆ ಇದು ಅಂತ ದುಃಖ ಪಡ್ತಾ ಇದ್ದಾರೆ. ಪರಮಾತ್ಮ ಕೊಟ್ಟು ಹೋದ ಮೇಲೆ ನಾನು ಅದು ಕೇಳಬೇಕಿತ್ತು ಅಂತಂದರೆ ಅದಕ್ಕೆ ದೇವರನ್ನು ಏನೂ ಕೇಳೋಕ್ಕೆ ಹೋಗಬೇಡಿ, ಅವನೇನು ಕೊಡ್ತಾನೋ ಕೊಡಲಿ, ಕೊಟ್ಟಿದ್ದು ಸರಿ ಇಟ್ಟಿದ್ದು ಸರಿ ಅಂತ ಚಿಂತನೆ ಮಾಡ್ತಕ್ಕಂತಹ ಜ್ಞಾನವನ್ನು ಶ್ರೀಮದ್ ಆಚಾರ್ಯರ ಸ್ಮರಣೆ, ಶ್ರೀ ಚಂದ್ರಿಕಾಚಾರ್ಯರ ಸ್ಮರಣೆ ಮಾಡಿಕೊಂಡು ಬದುಕಿ ಅಂತ ಸೂಚನೆ. ಅದಕ್ಕೆ ಇಂತಹ ವಂಶದಲ್ಲಿ ಪರಮಾತ್ಮನನ್ನು ತಂದಿದ್ದಾನೆ. ಎಲ್ಲರಿಗೂ ಈ ವ್ಯಾಸರಾಜರ ಬಗ್ಗೆ ರಾಯರ ಭಕ್ತರು ಕೋಟಿ ಮಂದಿ ಇದ್ದಾರೆ, ಪ್ರಹ್ಲಾದರಾಜಕ್ಕೆ ಹೆಸರು ಕೇಳಿರೋರು ಕೋಟಿ ಮಂದಿ ಇದ್ದಾರೆ. ಯಾರಿಗೂ ಕೂಡ ಯಥಾರ್ಥ ಜ್ಞಾನ ಗೊತ್ತಿಲ್ಲ. ರಾಯರಲ್ಲಿ ಪೂರ್ತಿ ಯಾರು ರಾಯರನ್ನು ಜ್ಞಾನ ಇಲ್ಲ, ಪ್ರಹ್ಲಾದರಾಜರು ಯಾರು ಅನ್ನೋ ಜ್ಞಾನ ಇಲ್ಲ. ವ್ಯಾಸರಾಜರ ಹೆಸರಂತೂ ಗೊತ್ತೇ ಇಲ್ಲ ಅಷ್ಟು ಮಂದಿಗೆ. ಯಾರು ವ್ಯಾಸರಾಜರಲ್ಲಿ ಶುದ್ಧ ಭಕ್ತಿ ಮಾಡ್ತಾರೋ ಜ್ಞಾನ ಮಾಡ್ತಾರೋ ಅವರು ರಾಯರಲ್ಲೂ ಶುದ್ಧ ಜ್ಞಾನವನ್ನು ಹೊಂದುತ್ತಾರೆ, ಪ್ರಹ್ಲಾದರಾಜರಲ್ಲೂ ಶುದ್ಧ ಜ್ಞಾನ ಹೊಂದಿ ಉದ್ಧಾರ ಆಗ್ತಾರೆ. ಅದಕ್ಕಾಗಿ ಪರಮಾತ್ಮ ಈ ಭಾಗ್ಯ ಕೊಟ್ಟಿದ್ದಾನೆ. ಇಲ್ಲದಿದ್ದರೆ ಎಲ್ರಿಗೂ ಸಿಗೋದಿಲ್ಲ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಏನು ವ್ಯಾಸರಾಜ ಮಠದಲ್ಲಿ ಏನು ಭಕ್ತರಿಗೆ ದೀಕ್ಷಾನೇ ಇಲ್ಲ, ಜನಗಳೇ ಇಲ್ಲ, ಭಕ್ತರೇ ಇಲ್ಲ ಅಂತ. ಸಮುದ್ರದಲ್ಲಿ ಸಿಗೋದು ನವರತ್ನ ಸ್ವಲ್ಪ ಕೈ ಹಿಡಿಯಷ್ಟು. ನೀರು ಮರಳು ಜಲಚರ ಮೀನು ಮಿಶ್ರ ಬೇಕಾಷ್ಟು ಸಿಗುತ್ತೆ. ನವರತ್ನ ಸಿಗೋದು ಕಡಿಮೆನೇ, ಮುಕ್ತಿ ಯೋಗ್ಯರು ಕಡಿಮೆನೇ, ಬಹಳ ಕಡಿಮೆ. ಸಾಧನಕ್ಕೆ ವ್ಯಾಸರಾಜರಲ್ಲಿ ಯಥಾರ್ಥ ಜ್ಞಾನ ಬರಬೇಕು ಅಂದರೆ ಅನಂತಾನಂತ ಕೋಟಿ ಜನ್ಮ ಅವರ ಪಾದಧೂಳು, ಅವರ ಪಾದಧೂಳ ದರ್ಶನ ಋತಕಾನಂದ ಆಗಬಹುದು. ಅವರ ಭಕ್ತರು ಓಡಾಡಿದ ಜಾಗದಲ್ಲಿ ಧೂಳನ್ನು ತಲೆಮೇಲೆ ಹಾಕಿದ್ರೆ ಬರುತ್ತೆ ಅಷ್ಟೇ, ಅವರು ಸಿಗೋದಿಲ್ಲ ನನಗೆ. ಅಂತಹ ಭಾಗವತ ಚಂದ್ರಿಕಾಚಾರ್ಯರಲ್ಲಿ ಯಥಾರ್ಥ ಜ್ಞಾನ, ಆ ಜ್ಞಾನದಿಂದಲೇ ಈ ಭಾಗ್ಯ ನಾವು ಸಂಪಾದನೆ ಮಾಡಬೇಕು. ಎಲ್ಲ ಬಂದ ಮೇಲೆ ದೇವರು ಕೊಟ್ಟ ಮೇಲೆ ಬಂದು ಹೋಗಿ ಕೊಟ್ಟುಬಿಡ್ತಾನೆ, ಕೇಳಿದ ತಕ್ಷಣ ಕೊಟ್ಟುಬಿಡ್ತಾನೆ. ಬಂದು ಹೋದ ಮೇಲೆ ದುಃಖ ಪಡಬೇಡಿ. ಧ್ರುವರಾಜರು ಸಂಕಟ ಪಡ್ತಾ ಇದ್ದಾರೆ, ಯೋ ಎಂತಹ ಅಪರಾಧ ಮಾಡಿಬಿಟ್ಟೆ ನಾನು ಅಂತ. ಬಂದರು, ಗೊತ್ತಾಯಿತು. ಯಾವಾಗ ಶ್ರೀಕೃಷ್ಣನ ಅನುಗ್ರಹ ಆಯಿತು, ಪರವಾಸುದೇವ ಅನುಗ್ರಹ ಮಾಡ್ದ, ಅಲ್ಲಿ ಎಲ್ಲ ಶುಭ ಸೂಚನೆ. ರಾಜ್ಯದಲ್ಲಿ ಅಮ್ಮನಿಗೂ ಸಂತೋಷ, ರಾಜರಿಗೂ ಸಂತೋಷ. ಅಲ್ಲಿ ಉತ್ತಮವಾದ ರಾಜರು ನಮ್ಮ ಕೂಸನ್ನು ಕರ್ಕೊಂಡು ಬರಬೇಕು ಅಂತ ಗೊತ್ತಾಗೋಯ್ತು. ಅವರು ಸಾಮಾನ್ಯರಲ್ಲ, ಅಪರೋಕ್ಷ ಜ್ಞಾನಿಗಳೇ. ಗೊತ್ತಾಯಿತು ಕೂಸಿಗೆ ಪರಮಾತ್ಮನ ಅನುಗ್ರಹ ಆಗಿದೆ. ಈ ಸುಖ ಆಗಬೇಕಾದ್ರೆ ಯಾರಿಗೆ ತುಂಬ ಸಂತೋಷ ಆಗುತ್ತೆ, ಪಾರಮಾರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಸಾತ್ವಿಕವಾದ ಸುಖ ಆಗುತ್ತೆ, ದೊಡ್ಡವರಲ್ಲಿ ಪರಮಾತ್ಮನ ಅನುಗ್ರಹ ಆಗಿದೆ ಅಂತಲೇ ತಿಳ್ಕೋಬೇಕು. ದೊಡ್ಡವರಲ್ಲಿ ಯಾವ ಪರಮಾತ್ಮ ಅನುಗ್ರಹ ಆಗುತ್ತೆ, ನಮಗೆಲ್ಲ ಭಾಗ್ಯದ ಸುಖವನ್ನು ಪರಮಾತ್ಮ ಅನುಭವ ತಂದುಕೊಡ್ತಾನೆ. ಆ ರೀತಿಯಾದ ಅನುಭವ ಆಯಿತು. ಆನೆ ಪಟ್ಟದ ಆನೆಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಮೊದಲು ನಾವು ಹೋಗೋದಲ್ಲ, ಅಂತಹ ಪುಣ್ಯಾತ್ಮನ ಕೂಸನ್ನು ಪಡೆದ ತಾಯಿಗೆ ಮೊದಲು ಗೌರವ ಅಂತ ಆನೆಯ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ಸುನೀತಿ ದೇವಿಯನ್ನು ಕರ್ಕೊಂಡು ಬಂದು ರಾಜರು ಬಂದು ಸ್ವಾಗತ ಮಾಡಿದ್ದಾರೆ. ಕುಟುಂಬದವರೆಲ್ಲ ಬಂದು ಕೂಸರಿಗೆ ಪಟ್ಟಾಭಿಷೇಕ ಮಾಡಿ, ಉತ್ತಮವಾದ ರಾಜರು ನೀನು ನೋಡ್ಕೊಪ್ಪ, ನಾವು ಉದ್ಧಾರ ಮಾಡ್ಕೋತೀವಿ, ಆತ್ಮೋದ್ಧಾರ ಮಾಡ್ಕೋತೀವಿ ಅಂತ ಕೂಸಿಗೆ ಒಪ್ಪಿಸಿ ತಾವು ದಯ ಮಾಡಿಸಿದ್ದಾರೆ. ಇಲ್ಲಿ ಏನಾಗಿದೆ, ಉತ್ತಮನನ್ನು ಒಬ್ಬ ಯಕ್ಷ ಕೊಂದುಬಿಟ್ಟಿದ್ದಾನೆ. ಆ ಯಕ್ಷ ನನ್ನ ತಮ್ಮ ಅಂದರೆ ಚಿಕ್ಕಮ್ಮ ಅಷ್ಟು ದುಃಖ ಕೊಟ್ಟರು ಕೂಡ ಅಭಿಮಾನ ಬಿಡಲಿಲ್ಲ, ಸಹೋದರ ಅಂತ. ಆ ನನ್ನ ತಮ್ಮನ್ನು ಕೊಂದಿದ್ದಾರೆ. ಒಬ್ಬ ಯಕ್ಷನಿಗೆ 2 ಲಕ್ಷ ಯಕ್ಷದನ್ನು ಕೊಂದುಬಿಟ್ರು. ಏನವರ ಕೋಪ ಕಡಿಮೆನೇ ಆಗ್ತಾ ಇಲ್ಲ. ಸ್ವಾಮಿ ಭೂಮಿಗಳು ಬಂದರು, ತಾತ ಬಂದು, ಕೂಸೋ ಇಂತಹ ಭಾಗವತನಿಗೆ ಎಷ್ಟೊಂದು ಕೋಪ ಇರಬಾರ್ದಪ್ಪ, ಒಬ್ಬ ಮಾಡಿದ ತಪ್ಪಿಗೆ ಎಷ್ಟು ಜನ ಕೊಂದುಬಿಟ್ಟಿಯೋ, ಮಾಡಬೇಡ ಅಂಥೇಳಿ ಕುಬೇರರಲ್ಲಿ ಸ್ನೇಹವನ್ನು ಬೆಳೆಸಿ ಕೊನೆಗೆ ಅದನ್ನು ಸಮಾಧಾನಪಡಿಸಿದರು. ಇದಾದ ಮೇಲೆ ಮಹಾನುಭಾವರು 36,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನಾದಿಗಳನ್ನು ಮಾಡಿ ಸುಖವಾಗಿ ರಾಜ್ಯ ಪರಿಪಾಲನೆ ಮಾಡಿ, ಮತ್ತು ಆ ಸಮಯ ಬಂತು, ಹೊರಡಬೇಕಲ್ಲ, ಧ್ರುವಲೋಕಕ್ಕೆ ಹೊರಡಬೇಕು. ಮೃತ್ಯುದೇವತೆ ಬಂದರೆ ಮೃತ್ಯುದೇವತೆಯ ತಲೆ ಮೇಲೆ ಕಾಲನ್ನು ಇಟ್ಟು ವಿಮಾನ ಹತ್ತಾ ಇದ್ದಾರೆ. ಇನ್ನೆಂತಹ ಸಾಮರ್ಥ್ಯ! ನಾನು ಬರೋಕ್ಕೆ ಮುಂಚೆ ನಮ್ಮಮ್ಮ ಎಲ್ಲಿದ್ದರು,
ದೇವತೆಗಳೆಲ್ಲ ಹೇಳ್ತಾರೆ, ನಿನ್ನಂತಹ ಪುಣ್ಯಾತ್ಮರನ್ನು ಪಡೆದ ತಾಯಿಗೆ ನೋಡಲ್ಲಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರು. ಇಂತಹ ದೃಶ್ಯವನ್ನು ತೋರಿಸಿ ಆ ಶಿಂಶುಮಾರ ಲೋಕದಲ್ಲಿ ಧ್ರುವರಾಜರನ್ನು ಪರಮಾತ್ಮ ಸುಖವಾಗಿ ಇಟ್ಟಿದ್ದಾನೆ ಎಂಬತಕ್ಕಂತಹ ವಿಚಾರವನ್ನು ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಉಪದೇಶ ಮಾಡಿದ್ದಾರೆ. ಇದು ಧ್ರುವರಾಜರ ವಿಶಿಷ್ಟವಾದ ಮಹಿಮೆ. ಮುಂದೆ ಪೃಥ್ವರಾಜರ ಚರಿತ್ರೆ ವಿಶೇಷವಾಗಿರತಕ್ಕಂಥದ್ದು, ಮತ್ತು ಹಂಸಮುಖಿ ಗೀತೆ ಇವೆಲ್ಲ ರುದ್ರಗೀತಾದಿಗಳನ್ನೆಲ್ಲ ಚತುರ್ಥ ಸ್ಕಂದದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಮುಂದೆ ಪಂಚಮ ಸ್ಕಂದವನ್ನು ಇವತ್ತು ಪ್ರಾರಂಭ ಮಾಡಿಬಿಟ್ರೆ ನಾಳೆ ಷಷ್ಠ ಸಪ್ತಮ ಮುಗಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ದ್ವಾದಶಿಗೆ ಸ್ವಲ್ಪ ಸಮಯ ಸಿಗುತ್ತೆ, ಮಂಗಳ ದಿವಸ ಸ್ವಲ್ಪ ಸಮಯ ಸಿಗುತ್ತೆ. ಅವತ್ತಿಂದ ಅವೆಲ್ಲ ಸೇರಿಸ್ಬೇಕು. 1 ಗಂಟೆಯಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಹರಿಚಿತ್ತ. ಈ ಉತ್ತಾನಪಾದರಾಜರ ಮಹಿಮೆ ಆದ ಮೇಲೆ ಮುಂದೆ ಇರತಕ್ಕಂತಹ ಪ್ರವೃತ್ತರಾಜರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಉತ್ತಾನಪಾದರಾಜರು ಇಂತಹ ಭಾಗವತೋತ್ತಮರಾದರೂ ಕೂಡ ಅಂತಹ ಹೆಂಡತಿಗೆ ಈ ದುಃಖ ಬಂತಲ್ಲ, ಅದು ಭಗವತ್ ಸಂಕಲ್ಪ. ಯಾರನ್ನು ದೂಷಣ ಮಾಡಬಾರ್ದು. ಕಶತ್ರು ಕೌದಾಸೀನ ಕಿಮ್ಮಿತ್ರಂ ದೇಹಾತ್ಮನ, ಇದೆಲ್ಲ ಈ ಜೀವನಿಗೆ ಬೋಧಕವಾದದ್ದು. ಯಾವ ಈ ಜನ್ಮದಲ್ಲಿ ನಾವು ಎಷ್ಟೆಷ್ಟು ಶ್ರವಣ ಮಾಡಿ ಮನನ ಮಾಡ್ಕೋತೀವೋ ಅದು ಮುಂದಿನ ಜನ್ಮಕ್ಕೆ 10 ಪಟ್ಟು 100 ಪಟ್ಟು ಕೋಟಿ ಪಟ್ಟು ಅಭಿವೃದ್ಧಿ ಆಗುತ್ತೆ, ಶುಭವಾಗಲಿ ಅಶುಭವಾಗಲಿ. ಅದಕ್ಕೆ ತತ್ವಜ್ಞಾನ ಅಳಿಸೋದಿಲ್ಲ. ಯಾವುದು ನಾವು ಶ್ರವಣ ಮಾಡ್ತೀವೋ, ನೋಡ್ತೀವೋ, ಕೇಳ್ತೀವೋ ಅದು ಅಳಿಯೋದಿಲ್ಲ. ಅದು ಅಳಿಬೇಕು ಅಂತಂದರೆ ದುಷ್ಟ ಸಂಗತಿಗಳು ಅಳಿಬೇಕು ಅಂದರೆ ಹರಿನಾಮ ಸಂಕೀರ್ತನದಿಂದ. ಹರಿನಾಮ ಸಂಕೀರ್ತನ ಅಳಿಯುತ್ತೆ ಅಂತಂದರೆ ದುಷ್ಟ ಸಂಗತಿ ಬಂದು ತಾನಾಗೆ ಅಳಿದೋಗುತ್ತೆ. ಹಾಗಾಗಿ ದೇವಬಲವನ್ನು ನಾವು ಸಂಪಾದನೆ ಮಾಡಬೇಕು. ಯಾಕೆಂದರೆ ಜನ್ಮಾಂತರದಲ್ಲಿ ಮುಂದೆ ನಮಗೆ ಇದೇ ಆಹಾರ, ಇದೇ ಐಶ್ವರ್ಯ, ಬೇರೆ ಯಾವುದೂ ಐಶ್ವರ್ಯ ಅಲ್ಲ. ನಾವು ಅದಕ್ಕೆ ಹೇಳ್ತಾರೆ, ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ ತನುವಾರೋ ತಾನ್ಯಾರೋ ಅವರಿಗೆ. ಎಲ್ಲಿ ಸಂಬಂಧ? ತನ ಮೊದಲಾದ ವಿಷಯಗಳ ಅನುಭವ ಹಿಂದಳ ಜನುಮ ತಂದಲ್ಲದೆ ರಂಗ ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಜನ್ಮ ಜನ್ಮಕ್ಕೆ ಅಂಟ್ಕೊಂಡು ಬರ್ತಾನೆ ಇರುತ್ತೆ, ಬಿಡೋದೇ ಇಲ್ಲ. ಒಳ್ಳೆನೆಂದರೆ ಬೆಳೆದು ಬೆಂಬತ್ತಿ ಬರುತ್ತೆ ಹೇಳಿ, ಯಾವುದೇ ಆಗಲಿ, ಶುಭವಾಗಲಿ ಅಶುಭವಾಗಲಿ. ಅದಕ್ಕಾಗಿ ಅಶುಭ ಕರ್ಮ ಜಾಸ್ತಿ, ಶುಭ ಕರ್ಮ ಕಡಿಮೆ. ಆ ಅಶುಭ ಕರ್ಮದ ಫಲ ದೈತ್ಯರಿಗೆ ಶಕ್ತಿ, ಶುಭ ಕರ್ಮದ ಫಲ ದೇವತೆಗಳಿಗೆ ಶಕ್ತಿ. ದೇವತೆಗಳಿಗೆ ಶಕ್ತಿ ಇಲ್ಲ ಅಂತಂದ್ರೆ ದೈತ್ಯರ ಆಟ ನಡೆಯುತ್ತೆ. ದೇವತೆಗಳು ಪ್ರಬಲರಾದರೆ ದೈತ್ಯರ ಆಟ ಕಡಿಮೆ ಆಗುತ್ತೆ. ಅದಕ್ಕೆ ಶ್ರೀ ಹರಿವಾಯುಗುರುಗಳ ಸ್ಮರಣೆ ನಿರಂತರ ಮಾಡಬೇಕು. ಬೇರೆ ಏನು ಮಾಡೋಕ್ಕಾಗಲ್ಲ ನಮಗೆ. ಸದಾಕಾಲ ಮಾಡಬೇಕು ಅಂತಂದರೆ ನಾಮ್ನ ಮಹಾಘೋಗಹಾನಿ ತೇನ ದೇಹದ ಶುಚಿ ತಂದುಷ್ಟ ಪ್ರೇಸೇ ವಿಷ್ಣು ತದ ಸತ್ಕರ್ಮ ಸಂಗ್ರಹ ಕರ್ಮಣ ಜ್ಞಾನಸಿದ್ಧಿಶ್ಚ ತೇನ ಪ್ರೇರಿಸ್ತವಾದ್ಭುತ ಅಪರೋಕ್ಷಂ ಅಗರ್ಭಶ್ಚ ಮುಕ್ತಿ ಆನಂದ ವರ್ಧನ. ಒಂದು ಹರಿನಾಮ ಸಂಕೀರ್ತನದಿಂದ ಮೋಕ್ಷ ಪರ್ಯಂತ ಸಾಧನ ಇದೆ. ಯಾಕೆ ಹರಿಸ್ಮರಣೆ ಮಾಡಬೇಕು? ನಿಂತಾಗ ಕೂತಾಗ ಏನು ಮಾಡೋದು? ಮಾನಸಿಕವಾಗಿ ಮಾಡಿರಿ, ಹರೇ ರಾಮ ಹರೇ ರಾಮ ಅದನ್ನು ಮಾಡಿರಿ. ಬೇರೆ ಯಾವುದು ನರಸಿಂಹ ಹೈಗ್ರೀವ ಅಂತ ಮಾಡಿದ್ರೆ ಹುಚ್ಚು ಹೋಗುತ್ತೆ ಅಂತಾನೆ. ತಾನೇ ಹೇಳ್ತಾನೆ ಸ್ವಾಮಿ. ನರಸಿಂಹ ಹೈಗ್ರೀವ ದತ್ತಾತ್ರೇಯ ವೇದವ್ಯಾಸ ಅದೆಲ್ಲ ಮಂತ್ರ ಯಾವಾಗಂದ್ರೆ ಹೆಂಗಂದ್ರೆ ನಿಂತ್ಕೊಂಡು ಮಾಡಬೇಡಿ. ರಾಮಕೃಷ್ಣ ರೂಪದಲ್ಲಿ ಚಿಂತನೆ ಮಾಡಿರಿ, ಮಾನಸಿಕವಾಗಿ ಧ್ಯಾನ ಮಾಡ್ತಾರ್ರಿ, ನಾನು ಕಾಪಾಡ್ತೇನೆ. ಈ ರೀತಿಯಾಗಿ ಆ ಸ್ವಾಮಿಯನ್ನು ನಾವು ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಶ್ರೀ ಪರಿವೃತರಾಜರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀ ಪರಿವೃತರಾಜರ ವಿಚಾರ ಅಂದರೆ ಪರಮ ಭಾಗವತೋತ್ತಮರು ಚಿಕ್ಕ ವಯಸ್ಸಲ್ಲೇ ಸಕಲ ಜ್ಞಾನ ವೇದಶಾಸ್ತ್ರಗಳ ಅಧ್ಯಯನ ಮಾಡಿ ಶ್ರೀ ನಾರದರಿಂದ ಉಪದೇಶನ ಹೊಂದಿ ವೈರಾಗ್ಯ ಭಾಗ್ಯ ಸಂಪನ್ನರಾಗಿಬಿಟ್ಟಿದ್ದಾರೆ. ಸನ್ಯಾಸ ತಗೋಬೇಕು ಅಂತ ಸಿದ್ಧ ಮಾಡಿಬಿಟ್ಟಿದ್ದಾರೆ. ನಾರದರ ಅಪ್ಪಣೆ, ಗುರುಗಳು ಸಿದ್ಧರಾಗಿಬಿಟ್ಟಿದ್ದಾರೆ ಕೊಡಕ್ಕೆ. ಅಪ್ಪ ರಾಜ್ಯ ಒಪ್ಪಿಸ್ಕೊ ಅಂತಂದರೆ ನನಗೆ ರಾಜ್ಯ ಬೇಡ. ಯಾವ ರಾಜ್ಯ? ನಿಷ್ಕಂಟಕ ರಾಜ್ಯ. ಎಲ್ಲಿ ತನಕ? ಸಪ್ತದ್ವೀಪ ಪರ್ಯಂತ. ಒಂದು ಸಾಮಾನ್ಯ ಪ್ರದೇಶ ಅಲ್ಲ, ಸಪ್ತದ್ವೀಪ ಪರ್ಯಂತ ಅವರಿಗೆ ಭಗವಂತ ಭೂಮಂಡಲವನ್ನೇ ಕೊಟ್ಟುಬಿಟ್ಟಿದ್ದಾನೆ ಅಧಿಕಾರ. ಆ ಸಮಯದಲ್ಲಿ ಶ್ರೀರಾಜರು ಕೇಳ್ತಾರೆ, ಪರೀಕ್ಷಿತ ರಾಜರು, ಸ್ವಾಮಿ ಸಾಮಾನ್ಯವಾಗಿ ಸಕಲ ಸಂಸಾರದಲ್ಲಿ ಆ ಸಂಸಾರವನ್ನು ಹೊಂದಿ ಹೆಂಡತಿ ಮಕ್ಕಳ ಜೊತೆ ವಾಸ ಮಾಡಿ ಕೊನೆಯಲ್ಲಿ ವೈರಾಗ್ಯದಿಂದ ತಾನು ಪರಮಾತ್ಮನನ್ನು ಹೊಂದೋದು ಲೋಕಧರ್ಮ. ಆದರೆ ಚಿಕ್ಕ ವಯಸ್ಸಲ್ಲೇ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿ ವೈರಾಗ್ಯ ನಿಧಿಗಳಾಗಿ ಮತ್ತೆ ಸಂಸಾರವನ್ನು ಹೊಂದಿ ತಂದೆಯ ಮಾತಿನಂತೆ ಬ್ರಹ್ಮದೇವರ ಮಾತಿನಂತೆ ಸಂಸಾರದಲ್ಲಿ ಬಂದು ಮತ್ತೆ ಪರಮಾತ್ಮನನ್ನು ಹೊಂದಿದ್ರಲ್ಲ,
ಅದು ಕಷ್ಟ. ಯಾಕೆ ಒಂದಾವರ್ತಿ ಸಂಸಾರದಿಂದ ನಿವೃತ್ತರಾದವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ, ಸಂಸಾರಕ್ಕೆ ಹಾಗೆ ಬಂದವರು ಮತ್ತೆ ಪರಮಾತ್ಮನ ಹೊಂದೋದು ನಾವು ಲೋಕದಲ್ಲಿ ಕಂಡಿಲ್ಲ. ಹಾಗಾಗಿ ಇದು ವಿಚಿತ್ರವಾಗಿದೆಯಲ್ಲ, ಲೋಕ ವಿಚಿತ್ರವಾದ ವ್ಯಾಪಾರ ನಾವು ಕೇಳ್ತಾ ಇದ್ದೀವಿ. ಶ್ರೀ ರಾಜವಾಚ ಪರಿವೃತೋ ಭಾಗವತಃ ಆತ್ಮಾರಾಮ ಕಥನ್ಮುನೆ ಗೃಹೇರ್ಮೂಲ ಕರ್ಮಬಂಧ ಪರಾಭವ ಮನೋನ್ಮುಕ್ತಸಂಗಾನಾಂ ತಾದೃಶಾನಾಂ ಮಹಾಮುನೆ ಗೃಹೇಶು ಅಭಿನಿವೇಶೋಯಂ ಪುಂಸಾಂ ಭವಿತುಮರ್ಹತಿ ಮಹತಾಂ ಕವಿಪ್ರಶೆ ಉತ್ತಮ ಶ್ಲೋಕಪಾದಯೋ ಗೃಹೀತಚೇತಾರಾಜರ್ಷೇ ಆಖ್ಯಾನಂ ಯತಧೀತವಾನ್. ನನಗೆ ಒಂದು ಸಂಶಯ ಬಂದಿದೆ, ಈ ಸಂಶಯವನ್ನು ನನಗೆ ಪರಿಹಾರ ಮಾಡಬೇಕು. ಕಾರಣ ಇದು ಲೋಕ ವಿಚಿತ್ರವಾಗಿದೆ ಸ್ವಾಮಿ ಎಂದು ಕೇಳಿದಾಗ, ಹೌದಪ್ಪ ಪರೀಕ್ಷಿತ ರಾಜ, ನೀನು ಹೇಳಿದ್ದೆಲ್ಲ ವಾಸ್ತವನೇ. ಶ್ರೀ ಪರಿವೃತ ರಾಜರಿಗೆ ಈ ಒಂದು ಭಾಗ್ಯ ಪ್ರಾಪ್ತವಾಯಿತು. ಕಾರಣ ಪರಮಾತ್ಮನಲ್ಲಿ ಇದ್ದಂತಹ ಪರಮಾನುಗ್ರಹ, ಅವನು ಪರಮಾತ್ಮ ಮಾಡಿದ ಪರಮಾನುಗ್ರಹ, ಪರಮಾತ್ಮನಲ್ಲಿದ್ದ ಭಕ್ತಿ ಈ ಕೆಲಸ ಮಾಡಿದೆ ಅಂತ ಮಹಾನುಭಾವರು ಹೇಳ್ತಿದ್ದಾರೆ. ಶ್ರೀ ಶುಕೋವಾಚ, ವಾಸ್ತವವಾಗಿ ಅವನೇನು ರಾಜ್ಯ ಅಭಿಲಾಷೆ ಪಟ್ಟು ರಾಜ್ಯಕ್ಕೆ ಬಂದಿದ್ದಲ್ಲ, ಯಾವಾಗ ತನ್ನ ಕರ್ತವ್ಯವನ್ನು ಬಿಟ್ಟ, ಆ ಕರ್ತವ್ಯ ಒಂದು ಪ್ರಜ್ಞೆಯನ್ನು ಉಂಟು ಮಾಡಬೇಕು ಅಂತ, ಲೋಕಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಬ್ರಹ್ಮದೇವರು ಸತ್ಯಲೋಕದಿಂದ ಬಂದು ಮೊಮ್ಮಗನಿಗೆ ಉಪದೇಶ ಮಾಡಿದ್ದರಿಂದ ರಾಜ್ಯವನ್ನು ಸ್ವೀಕಾರ ಮಾಡಿದ್ದಾನೆ. ಅಪ್ಪ ಹೇಳಿದ್ದಕ್ಕೆ ಅಪ್ಪನ ಮಾತು ಮೀರಬಾರದು ಅಂತಿದೆ, ಆದರೆ ಏನು ಮಾಡೋದು, ಕೊನೆಗೆ ತಾತನೇ ಬಂದು ಉಪದೇಶ ಮಾಡಿದ್ದಾರೆ. ಶ್ರೀಶುಕೋವಾಚ ಬಾಳಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಶ್ರೀಮಚ್ಚರಣಾರವಿಂದಮಕರಂದರಸಾನಿದಾವೇಶಿತಚೇತಸಃ ಭಾಗವತ ಪಾರಮಹಂಸರೇತಃ ಗದಂತಿದಂತರಾಯ ವ್ಯತಾಂ ಸ್ವಾಂ ಶಿವತಮಾಂ ಪದವೀಂ ಸಾಯೇನೇನ್ವನ್ ಯರ್ಹಿಮಾಂಸರಾಜಪುತ್ರ ಪರಿವೃತ ಪರಮಭಾಗವತಃ ನಾರದಸ್ಯ ಚರಣೋಪಸೇವೆಯಾ ಇಂದ್ರಸಾಗತ ಪರಮಾರ್ಥ ಸತ್ತತ್ವಃ ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣಃ ಅವನಿತರ ಪರಿಪಾಲನಾಯಾನ್ನಾಥ ಪ್ರಬಲ ಗುಣಗಣೈ ಕಾಂತಭಾಜನತೆಯ ಸುಪಿತ್ರೋಪಾವಂತ್ರಿತಃ ಭಗವತಿ ವಾಸುದೇವೈವಾದಾನ ಸಮಾಧಿಯೋಗೇನ ಸಮಾವೇಶಿತ ಸಕಲಕಾರ್ಯ ಕ್ರಿಯಾಕಲಾಪೋ ನೈವಾಭ್ಯನಂದತ್. ನನಗೆ ಇದು ಬಂಧಕ, ರಾಜನಾದ ಮೇಲೆ ಶಿಕ್ಷೆ ಮಾಡಬೇಕು. ಕೆಲವು ವೇಳೆ ಸರಿಯಾಗಿ ಶಿಕ್ಷೆ ಆಗಿರುತ್ತೆ, ಕೆಲವು ವೇಳೆ ನಿರಪರಾಧಿಗೂ ಶಿಕ್ಷೆ ಮಾಡಬೇಕಾಗುತ್ತೆ. ಈ ದೋಷಗಳೆಲ್ಲ ನನಗೆ ಬಂಧಕವಾಗುತ್ತೆ, ಸಂಸಾರಕ್ಕೆ ಕಾರಣ ಆಗುತ್ತೆ. ನನಗೆ ಈ ರಾಜ್ಯ ಪರಿಪಾಲನದ ವ್ಯವಹಾರವೇ ನನಗೆ ಬೇಡ ಅಪ್ಪ ಅಂತ ಹೇಳಿದಾಗ, ಆಗ ನೋಡಿದ್ರು ಬ್ರಹ್ಮದೇವರು, ಈ ಕೂಸಿಗೆ ನಾನೇ ಉಪದೇಶ ಮಾಡಬೇಕು. ಯಾವ ಪರಮಾತ್ಮ ಯಾರಿಗೆ ಏನು ಅಧಿಕಾರ ಕೊಟ್ಟಿದ್ದಾನೆ ಅದನ್ನು ಆಚರಣೆ ಮಾಡೇ ಅದೇ ಪೂಜಾ ಅಂತ ಒಪ್ಪಿಸ್ಬೇಕು. ನನಗೆ ಕೊಟ್ಟ ಕೆಲಸವನ್ನು ಬಿಟ್ಟುಬಿಟ್ಟು ಬೇರೆ ಮಾಡ್ತೀನಿ ಅಂತಂದರೆ ಅದು ಭಗವಂತ ಬಿಡೋದಿಲ್ಲ. 100 ಅಲ್ಲ, 1000 ಅಲ್ಲ, ಲಕ್ಷ ಕೋಟಿ ಜನ್ಮ ಆದರೂ ಆ ಸಾಲ ತೀರಿಸೇ ಅದನ್ನು ತಗೊಂಡೇ ಮುಗಿಸ್ತಾನೆ ಪರಮಾತ್ಮ. ತನ್ನ ಸ್ವಧರ್ಮದಲ್ಲೇ ಇದ್ದು ಲೋಪವಾದರೂ ಕೂಡ ಅದನ್ನು ಪೂರ್ಣ ಮಾಡಿ ಅನುಗ್ರಹ ಮಾಡ್ತಾನೆ. ಸ್ವಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಮಾಡಿ ನಾನು ಉದ್ಧಾರ ಆಗುತ್ತೇನೆ ಅದಸ್ಯ ಕಷ್ಟ ಅದಕ್ಕೆ ಮುಂದೆ ಹೇಳ್ತಾರೆ. ಯಾವ ತಪಸ್ಸು ಮಾಡಿ, ಯಾವ ವಿದ್ಯಾ ಸಂಪಾದನೆ ಮಾಡಿದ್ರು ತನಗೆ ಇದು ವಿಹಿತವಾದ ಕರ್ಮ ತ್ಯಾಗ ಮಾಡಿದರೆ ಭಗವಂತನ ಅನುಗ್ರಹ ಆಗೋದಿಲ್ಲ. ಅದಕ್ಕಾಗಿ ಬ್ರಹ್ಮದೇವರು ಬಂದಿದ್ದಾರೆ, ಬಂದು ಕೂಸಿಗೆ ಉಪದೇಶ ಮಾಡ್ತಿದ್ದಾರೆ. ಬಂದ ವೈಭವ ಹೇಳ್ತಿದ್ದಾರೆ. ತತ್ರ ತತ್ರ ಗಗನತರ ಉಡುಪತಿರಿವ ವಿಮಾನಾವಲಿಭಿ ಅನುಪಥನ್ ಅಮರ ಪರಿವೃಢೈ ಅವಿಪೂಜ್ಯಮಾನಃ ಪರಿಪತಿಜ ವೃತಶಃ ಸಿದ್ಧಗಂಧರ್ವಸಾಧ್ಯಚಾರಣ ಮುನಿಗಣೈ ಉಪಗೀಯಮಾನಃ ಗಂಧಮಾದನ ದ್ರೋಣೀನ್ ಅವಭಾಸೇನ್ ಉಪಸರ್ಪ. ಮಧ್ಯದಲ್ಲಿ ಗಂಧರ್ವರು, ಸಿದ್ಧರು, ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಸತ್ಯಲೋಕದಿಂದ ಬರೋ ಕಾಲಕ್ಕೆ ಬಂದ ಅಲ್ಲಿ ಗಂಧಮಾದನ ದ್ರೋಣಿ, ಆ ಗಂಧಮಾದನ ಪರ್ವತದ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ವೈರಾಗ್ಯದಿಂದ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಸ್ವಾಮಿಗೂ ಮಗ ಹೊರಟಿದ್ದಾರೆ. ಪರಿವೃತರಾದರು, ನಾರದರು ಹೋಗಿದ್ದಾರೆ. ಮಗನನ್ನು ತಡೆಯಲಿಕ್ಕಾಗಿ ಸ್ವಾಮಿಗೂ ಮಗಳು ಹೋಗಿದ್ದಾರೆ. ಈ 3 ಜನರು ಇದ್ದ ಸ್ಥಳಕ್ಕೆ ಬ್ರಹ್ಮದೇವರು ದಯಮಾಡಿಸಿದ್ದಾರೆ. ಬಂದ ಮಹಾನುಭಾವರಾದ ಹಂಸವಾಹನರಾದ ಚತುರ್ಮುಖ ಬ್ರಹ್ಮದೇವರಿಗೆ ಗೌರವವನ್ನು ಮಾಡಿ ನಮಸ್ಕಾರ ಮಾಡಿ ನಿಂತಿದ್ದಾರೆ ಎಲ್ಲ 3 ಜನ. ಬ್ರಹ್ಮದೇವರು ಹೇಳ್ತಾರೆ, ಕೂಸು ಒಂದು ಸತ್ಯವನ್ನೇ ಹೇಳ್ತೇನೆ, ನೀನು ಕೇಳು. ಬ್ರಹ್ಮದೇವರ ಬಾಯಲ್ಲಿ ಅಸತ್ಯ ಯಾವುದು ಬಂದಿದೆ? ಸಾಮಾನ್ಯ ಪ್ರಶ್ನೆ ಬರ್ತದೆ. ಒಂದು ಸತ್ಯವನ್ನೇ ಹೇಳ್ತೇನೆ. ಯಾವ ಸತ್ಯ ಅಂದರೆ ಅನಂತ ಸತ್ಯಗಳಲ್ಲಿ ಇದು ಒಂದು ಸತ್ಯ ಅಂತ ಅರ್ಥ ಮಾಡಬೇಕು.
ಶ್ರೀ ವಿಜಯ ತೀರ್ಥರು ಹೇಳ್ತಾರೆ, ಅನೇಕ ಸತ್ಯಗಳಲ್ಲಿ ಇದೊಂದು ಸತ್ಯ ಹೊರತು ಸುಳ್ಳು ಹೇಳ್ತೀವಿ ಇಷ್ಟು ದಿವಸ ಸುಳ್ಳು ಹೇಳ್ತೀವಿ, ಇದನ್ನು ಸತ್ಯ ಹೇಳ್ತೀನಿ ಅಂತ ಅಲ್ಲ, ಭೇದ ಮಾಡಬೇಡಿ. ಅನಂತ ಸತ್ಯಗಳಲ್ಲಿ ಇದು ಸತ್ಯ ಹೇಳ್ತೇನೆ, ಕೇಳೋ ಶ್ರೀ ಭಗವಾನ್ ವಾಚ ನಿಬೋಧತಾತೇದಮೃತಂ ಬ್ರವೀಮಿ ಮಾಸೋಯಿತುಂ ದೇವಮರಸ್ಯ ಮೇಯಂ ಅಹಂ ಭವಸ್ತೇತ ದೇಶಮರ್ಷಲ್ವಹಾಮ ಸರ್ವೇ ವಿಷಾಸ್ಯ ನಿಷ್ಠಂ ನತಸ್ಯ ಕಶ್ಚಿತ್ ತಪಸಾ ವಿದ್ಯೆಯಾ ವಾ ನಯೋಗವೇದಿಯೇಣ ಮನುಷ್ಯಯಾ ವಾ ನೇಮಾರ್ಥಧರ್ಮೇ ಪರತಸ್ವತೋ ವಾ ಕೃತಂ ವಿಹಂತುಂ ತದ್ಬುದ್ಧಿ ಭೂಯಾತ್. ನಾನಾಗಲಿ, ನಿನ್ನ ಗುರುಗಳಾಗಲಿ, ರುದ್ರದೇವರಾಗಲಿ ಪರಮಾತ್ಮನ ಆಜ್ಞೆಯನ್ನು ಶಿರಸಾಧಾರಣ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಕೂಸು. ನಾವು ಭಗವಂತನ ಆಜ್ಞಾನುಸಾರ ಮಾಡ್ತಾ ಇದ್ದೀವಿ. ನಾವು ಅದಕ್ಕೆ ನಮ್ಮ ಕೊಟ್ಟ ಕೆಲಸವನ್ನು ಬೇರೆಯವ್ರು ಮಾಡಲಿ ಅಂತ ನಾವು ಮಾಡಲ್ಲ ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದೇ ಉಪಾಯದಿಂದ ನಮಗೆ ಕೊಟ್ಟ ಕಾರ್ಯವನ್ನು, ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತಸ್ಯ ಕಶ್ಚಿತ್ ತಪಸಾ ವಿದ್ಯೆ ಯಾವ, ದೊಡ್ಡ ವಿದ್ಯಾವಂತನಾಗ್ತೀನಿ, ನನಗೆ ಬಿಟ್ಟಿದ್ದ ಕೆಲಸ ಬಿಡ್ತೀನಿ ಅಂತ ಬಿಡೋಲ್ಲ, ತಪಸ್ಸು ಮಾಡ್ತೀನಿ ಕೆಲಸ ಬಿಡ್ತೀನಿ ಅಂದರೆ ಬಿಡೋದಿಲ್ಲ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಶ್ರೀಕೃಷ್ಣ ಹೇಳಿದ್ದು. ನಿನಗೆ ಕೊಟ್ಟ ಕೆಲಸ ನೀನು ಮಾಡಲೇಬೇಕು. ಆ ಕೆಲಸ ಸ್ವಲ್ಪವಾದರೂ ಮಾಡುವಂತಾನೆ ಕಪಿಲನಾಮ ಪರಮಾತ್ಮ. ನೀನು ಪೂರ್ತಿ ಮಾಡೋಕ್ಕಾಗಲಿಲ್ಲ, ನಾನು ಹೇಳಿದ್ದೆಲ್ಲ ಉಪದೇಶವನ್ನು ಕೇಳಿದಿ ಎಲ್ಲ ಆಚರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸಕಾಲೇ ಮಹತ ಯೋಗೋ ನಷ್ಟ ಪರಂತಪ. ಕಾಲದಲ್ಲಿ ಧರ್ಮ, ಕರ್ಮ, ಆಚಾರ, ವಿಚಾರ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹೊರತು ಜಾಸ್ತಿ ಅಂತೂ ಆಗೋದಿಲ್ಲ. ಮತ್ತೆ ಜಾಸ್ತಿ ಆಗೋದು ಯಾವಾಗ? ಕೃತಯುಗದಲ್ಲಿ, ಸತ್ಯಯುಗ ಅಂತ ಅದಕ್ಕೆ ಹೆಸರು. ಕೃತಯುಗದಲ್ಲಿ ಅಷ್ಟೇ ಮತ್ತೆ ಪೂರ್ಣ ಎಲ್ಲ ಆಚಾರ ವಿಚಾರಗಳು ಬರುತ್ತೆ. ಮತ್ತೆ ದ್ವಾಪರ, ವಿಕೃತ, ತ್ರೇತ, ದ್ವಾಪರಾದಿಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಹೊರತು ಕಡಿಮೆ ಜಾಸ್ತಿ ಅಂತೂ ಆಗೋದಿಲ್ಲ. ಹಾಗಾಗಿ ನಾನು ಏನು ಹೇಳ್ತೀವಿ, ಉಪದೇಶ ಮಾಡಿದೆ, ಎಷ್ಟು ಶಕ್ತಿಯೋ ಸ್ವಶಕ್ತಿಯ ಅಂತಾನೆ ಪರಮಾತ್ಮ. ಅದನ್ನು ಧರ್ಮ ಸ್ವಧರ್ಮಾಚರಣಂ ಶಕ್ತಿಯ ಧರ್ಮಾಚ ನಿವರ್ತನಂ, ಅದನ್ನು ಮಾಡ್ಕೊಂಡು ಹೋಗು ನೀನು ಅಂತ ಹೇಳಿ ಇಲ್ಲಿ ಬ್ರಹ್ಮದೇವರು ಉಪದೇಶ ಮಾಡ್ತಿದ್ದಾರೆ. ನಿನಗೆ ಕೊಟ್ಟ ಕೆಲಸ, ರಾಜನಾಗಿ ಬಂದಿದ್ದಿ, ರಾಜರ ವಂಶದಲ್ಲಿ ಬಂದಿದ್ದಿ, ಆ ಕೆಲಸ ನೀನು ಮಾಡ್ಕೊಂಡು ಹೋಗು. ಯಾವ ತಪಸ್ಸು ಮಾಡ್ತೀನಿ ಅಂದರೆ ಬಿಡೋದಿಲ್ಲ. ಮತ್ತು ಯಾಕೆ ಅಂದರೆ ನೀನು ಮಾಡಬೇಕಾದ ಕೆಲಸ ಅದಕ್ಕಾಗಿ ಸೃಷ್ಟಿ ಮಾಡ್ತೇನೆ ಪರಮಾತ್ಮ. ನಿನ್ನನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಸೃಷ್ಟಿ ಮಾಡಿದ್ದು ಈ ಕೆಲಸಗಳನ್ನು ನೀನು ಮಾಡುವಂತ. ಇದನ್ನು ಬಿಟ್ಟು ಬೇರೆ ಮಾಡ್ತೀನಿ ಅಂತಂದರೆ ಇದನ್ನು ಮಾಡು, ಸ್ವಲ್ಪ ಆದರೂ ಮಾಡುವಂತಾನೆ ಪರಮಾತ್ಮ. ಸ್ವಲ್ಪವಾದರೂ ಮಾಡಿಕೊಡ್ರು, ಇಲ್ಲದಿದ್ದರೆ ನಿಮಗೆ ಕಷ್ಟ. ಮುಂದೆ ಏನು ಹೇಳ್ತಾ ಉತ್ತರ ಕೊಡ್ತೀರಿ? ಸ್ವಧರ್ಮ ತ್ಯಾಗ ಮಾಡಿ ನಿಂತರೆ ಯಮಧರ್ಮರಾಜರ ಮುಂದೆ ಏನಂತ ಉತ್ತರ ಕೊಡೋದು? ಏನಿಲ್ಲ, ಉತ್ತರ ಕೊಡೋಕೆ ಅವಕಾಶವೇ ಇಲ್ಲ. ಯಮದಂಡ ಇಡ್ತಾರೆ, ಆಡಿಯೋ ವಿಡಿಯೋ ಚಾಲನೆ ಆಗುತ್ತೆ, ಏನು ನಿಲ್ಲಲ್ಲ, ನಾನ್ ಸ್ಟಾಪು. ಕ್ಷಣದಲ್ಲಿ ವ್ಯಾಪಾರ ನಡೀತಾ ಇರುತ್ತೆ. ಹೌದಾ? ಗಂಟು ಕಟ್ತಾರೆ, ಎಸ್ತಾ ಇರ್ತಾರೆ. ಈ ಅಂಗಡಿಗಳಲ್ಲಿ ಬೈಫರ್ಕೇಟ್ ಮಾಡ್ತಾರಲ್ಲ ಪದಾರ್ಥಗಳನ್ನ, ಓ ಇವಳಿಗೆ ಆ ಯೋನಿ, ಇವಳಿಗೆ ಈ ಯೋನಿ, ಪಾಪಕ್ಕೆ ಆ ಕೆಲಸ, ಹಾಗೆ ತುಂಬ ಕಳಿಸ್ತಿರ್ತಾರೆ ಯಮಧರ್ಮರಾಜರು. ಅಲ್ಲಿ ಹೊಡೆಯಲ್ಲ, ಯಮಧರ್ಮರಾಜರು ಹೊಡೆಯಲ್ಲ, ದೂತರು ಬಿಟ್ಬಿಡ್ತಾರೆ, ಹೋಗಿ ನೋಡ್ಕೊಂತ. ಏನು ಉತ್ತರ ಹೇಳಬೇಕು? ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಹಾಗಾಗಿ ನಮ್ಮ ಕೆಲಸ ನಾವು ಮಾಡಬೇಕು. ಭವಾಯ ನಾಶಾಯ ಮಗಲ್ಲೇ ಹಾಕಿದ್ದೀವಿ ಅಂತಂದ್ರೆ ಕೂಸು ಪ್ರೋತಾಜೀವ ದ್ವಿಪದೇ ಚತುಷ್ಪರ 3 ದಾರ ಹಾಕಿ ಯಜಮಾನ ಹಸುನ್ನ ಎತ್ತುಗಳನ್ನು ಕರ್ಕೊಂಡು ಹೋಗ್ತಾನೆ, ಹೇ ಹೇ ಅಂತ ಹೊಡ್ಕೊಂಡು ಹೋಗ್ತಾನೆ. ಹಾಗೆ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾನೆ ಆಗಿದ್ದೀವಿ. ಅಷ್ಟೇ ಅಲ್ಲ, ಚಕ್ಷುಷ್ಮತ ಅಂಧ ಇವ ನಿಯಮಾನ. ಕಣ್ಣಿದ್ದವನು ಬೀದಿಯಲ್ಲಿ ಹೋಗ್ತಿದ್ರೆ ಕಣ್ಣಿದ್ದವನು ಹೆಂಗೆ ಕರ್ಕೊಂಡು ಹೋಗ್ತಾನೋ ಹೆಂಗೆ ಹೋಗಬೇಕು ನಾವು ಅವನ ಜೊತೆ, ಹಾಗೆ ನಾವಿದ್ದೀವಿ. ಬ್ರಹ್ಮದೇವರು ಹೇಳ್ತಿದ್ದಾರೆ, ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಭಯಂ ಪ್ರಮತ್ತಸ್ಯ ಮುಕ್ತೋಪಿತಾವತ ಬಿಡುಯಾತ್ಸದೇಹಂ. ಜ್ಞಾನಿ ಜೀವನ್ಮುಕ್ತರಾಗಿ ಮೋಕ್ಷ ಸಿದ್ಧಿ ಆಗಿದ್ರು ಕೂಡ ಕರ್ಮವನ್ನು ಬಿಡೋದಿಲ್ಲ. ಪರಮಾತ್ಮನ ಪ್ರೀತಿಗಾಗಿ ದೇವತೆಗಳು ಜ್ಞಾನಿಗಳೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನೀನು ವನಕ್ಕೆ ಹೋಗಿ ತಪಸ್ಸು ಮಾಡ್ತೀನಿ ಅಂತಿ, ಎಲ್ಲಿ ತನಕ ಮಾಡ್ತೀನಿ? ಭಯಂ ಪ್ರಮತ್ತಸ್ಯ ವನಶ್ರುತಿ ಸ್ಯಾತ್. ಯಾರಿಗೆ ಕಾಮಕ್ರೋಧಾದಿಗಳು ಇನ್ನೂ ಪೂರ್ಣ ನಾಶ ಆಗಿಲ್ಲ, ಅವರು ವನಕ್ಕೆ ಹೋಗಿ ಏನು ಮಾಡ್ತಾರೆ? ಯಾಕೆ ಅಂದರೆ ಒಳಗೆ ಶತ್ರುಗಳು ಅಲ್ಲೂ ಭಯವನ್ನು ಮಾಡ್ತಾರೆ. ಎಲ್ಲವನ್ನ ಈ ಶತ್ರುಗಳನ್ನು ಗೆದ್ದ ಮೇಲೆ ನೀನು ಮನಕ್ಕೆ ಹೋದರೆ ಪ್ರಯೋಜನ ಉಂಟು. ಕಾಮಕ್ರೋಧಾದಿಗಳು ಬಿಟ್ಟು ಅಭಿಮಾನ ತ್ಯಾಗ ಮಾಡಿ ಶ್ರೀಹರಿಯೇ ಸರ್ವರಕ್ಷಕ. ಯಾಕೆ ಕ್ರಿಮಿಕೀಟಾದಿಗಳನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಪರಮಾತ್ಮ ಎಲ್ಲ ದೇಶಕಾಲಗಳಲ್ಲಿ ವೃಕ್ಷಾದಿಗಳನ್ನು ಜಡಚೇತನಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಜ್ಞಾನ ಸಂಪೂರ್ಣವಾಗಿ ಮನಸ್ಸಿಗೆ ಬಂದಾಗ ದೇಹಾಭಿಮಾನ ಹೋಗುತ್ತೆ ಹೊರತು ಅಲ್ಲಿ ತನಕ ಹೋಗೋದಿಲ್ಲ. ಮತ್ತು ನೀನು ಕಾಡಿಗೆ ಹೋಗಿ ಮನೆ ಕೆಲಸ ಮಾಡಬೇಡ, ಮನೆಯಲ್ಲೇ ಇದ್ದು ಕಾಡಿನ ಕೆಲಸ ಮಾಡು. ಭಯಂ ಪ್ರಮತ್ತಸ್ಯ ವನೇಶ್ವರಿ ಸ್ಯಾತ್.
ಯಥೋ ವಸಂತೆ ಸಹಸ್ರಪತ್ನಃ ಜಿತೇಂದ್ರಿಯಸ್ಯ ಆತ್ಮಶರೀರಸ್ಯ. ಜಿತೇಂದ್ರಿಯನಾಗಿ ಆತ್ಮಾರಾಮನಾದ ಜೀವನಿಗೆ ಮನೇನು ಬಂಧಕವಾಗೋದಿಲ್ಲ, ಸಂಸಾರ ಬಂಧಕ ಆಗೋದಿಲ್ಲ. ಯಾಕೆ? ಕಂಡಲ್ಲಿ ವಿಶ್ವರೂಪ ಕಂಬುವುದು, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಹೇಳಿ ಚಿಂತನೆ ಮಾಡೋರಿಗೆ ಸಂಸಾರದಲ್ಲಿದ್ದು ಬಂಧಕ ಆಗೋದಿಲ್ಲ. ಆದರೆ ಈ ಕಾಮಕ್ರೋಧಾದಿಗಳನ್ನು ಗೆಲ್ಲದೆ ಒನಕ್ಕೆ ಹೋದರೂ ಕೂಡ ಸಂಸಾರ ತಪ್ಪೋದಿಲ್ಲ, ಭಯ ತಪ್ಪೋದಿಲ್ಲ. ಆದ್ದರಿಂದ ಏನು ಜನಾಭಾಂಗ ಸರೋಜ ಕೋಶ ದುರ್ಗಾಶುಧೋ ನಿರ್ಜಿತ ಶಸ್ಯ